ಹೆಲೋ ಟ್ರೇಡರ್ಸ್, ನಮಸ್ಕಾರ. ನಾವಿವತ್ತು ನೋಡ್ತಾ ಇದ್ದೀವಿ ಆಲ್ಗೋ ಟೆಸ್ಟ್ನ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫೀಚರ್ ಆಲ್ಗೋ ಎಂದರೇನು. ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ತಿಳ್ಕೊತಿದ್ದೀರಾ ಆಲ್ಗೋ ಅಂದ್ರೇನು, ಅದರದ್ದು ಯೂಸೇಜ್ ಹೇಗಿರುತ್ತೆ, ಅದರದ್ದು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಕಂಪ್ಲೀಟ್ ಎಂಡ್ ಟು ಎಂಡ್ ಆಲ್ಗೋ ಬಗ್ಗೆ ನೀವು ತಿಳ್ಕೊತಿದ್ದೀರಾ. ಬೇಸಿಕ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದ್ರೇನು, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮಾಡಿರೋಂತಹ ಸ್ಟ್ರಾಟಜೀಸ್ ಮತ್ತು ಅದು ಮಾಡ್ತಿರೋ ಪ್ರೋಸೆಸ್ನ ಆಟೋಮೇಟ್ ಮಾಡೋದೇ ಆಲ್ಗೋ. ನಾನು ಇವಾಗ ಸ್ಕ್ರೀನ್ ಥ್ರೂ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒನ್ಸ್ ನೀವು ಆಲ್ಗೋ ಟೆಸ್ಟ್ನ ವೆಬ್ಸೈಟ್ನ ಲಾಗಿನ್ ಆದಮೇಲೆ ನೀವು ಜಸ್ಟ್ ಆಲ್ಗೋ ಟೆಸ್ಟ್ ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ ಕಂಪ್ಲೀಟ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ನ್ಯಾವಿಗೇಷನ್ ಬಾರಲ್ಲಿ ಜಸ್ಟ್ ಒಂದು ಆಪ್ಷನ್ ಇದೆ, ಆಲ್ಗೋ ನ್ಯೂ. ದಿಸ್ ಈಸ್ ಒನ್ ಆಫ್ ದ ಅಪ್ಡೇಟೆಡ್ ಫೀಚರ್. ನೀವು ಆಲ್ಗೋಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕಂಪ್ಲೀಟ್ ಒಂದು ವ್ಯೂ ಕಾಣಿಸುತ್ತೆ. ಇದು ಹೇಗಿದೆ ಅಂತೇಳಿ ನೋಡೋಣ. ಆಲ್ಗೋಸ್ ಓಕೆ. ಆಲ್ಗೋಸಲ್ಲಿ ನಿಮಗೆ 2 ವ್ಯೂಸ್ ಬರುತ್ತೆ, ಒಂದು ಆಲ್ಗೋ ವ್ಯೂ ಆ್ಯಂಡ್ ವ್ಯೂ. ಓಕೆ, ಮಾಡಿರೋಂತಹ ಟೀಮ್ ದಟ್ ಈಸ್ ರಿಸರ್ಚ್ ಅನಲಿಸ್ಟ್ ಡೆವಲಪ್ಡ್ ಸ್ಟ್ರಾಟಜೀಸ್. ಈ ಸ್ಕ್ರೀನಲ್ಲಿ ನಾವು ನೋಡೋಣ ಸ್ಟ್ರಾಟಜೀಸ್ ಹೇಗಿರುತ್ತೆ, ಅದನ್ನು ಹೇಗೆ ಡೆವಲಪ್ ಮಾಡಿರ್ತಾರೆ, ಅದರದ್ದು ಬ್ಯಾಕ್ ಟೆಸ್ಟೆಡ್ ರಿಪೋರ್ಟ್ಸ್ ಹೇಗಿದೆ, ಫಾರ್ವರ್ಡ್ ಟೆಸ್ಟ್ ಹೇಗೆ ಮಾಡ್ಬೋದು, ಅದಾದಮೇಲೆ ಲೈವ್ ಟ್ರೇಡ್ ರಿಯಲ್ ಟೈಮಲ್ಲಿ ಹೇಗೆ ಮಾಡ್ಬೋದಿರುತ್ತೆ ಒನ್ಸ್ ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ. ಓಕೆ, ನಾನು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಆಲ್ಗೋಸ್ ಮೇಲೆ. ಆಲ್ಗೋಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಂಪ್ಲೀಟ್ ಪೇಜ್ ಇಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದಿರುತ್ತೆ ಆಲ್ಗೋಸಲ್ಲಿ 2 ವ್ಯೂಸ್ ಇದೆ, ಒಂದು ಆಲ್ಗೋ ವ್ಯೂ ಮತ್ತು ಒಂದು ವ್ಯೂ. ಈ ವ್ಯೂ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಒಂದು ಕಾರ್ಡ್ಸ್ ಬೇಸಿಸ್ ಮೇಲಿದೆ. ಇದಿಷ್ಟು ಮಾಡಿರೋಂತಹ ಡಿಫ್ರೆಂಟ್ ರಿಸರ್ಚ್ ಅನಲಿಸ್ಟ್ ಟೀಮ್ ಕಡೆಯಿಂದ ಮಾಡಿರೋಂತಹ ಸ್ಟ್ರಾಟಜೀಸ್ಗಳಾಗಿರುತ್ತೆ. ಈ ವ್ಯೂ ಅಲ್ಲಿ ನೀವು ನೋಡ್ಬೋದು, ಫಸ್ಟ್ ಬಂದಿರೋದು ವಿಶಾಲ್ ತ್ರೆಹಾನ್ ಅಂತೇಳಿ. ಇವ್ರು ಡೆವಲಪ್ ಮಾಡಿರೋಂತಹ ಟೋಟಲ್ ಸ್ಟ್ರಾಟಜೀಸ್ 4 ಸ್ಟ್ರಾಟಜೀಸ್ ಇದೆ ಆ್ಯಂಡ್ ನಂಬರ್ ಆಫ್ ಯೂಸರ್ಸ್ 257 ಪೀಪಲ್ ಹ್ಯಾವ್ ಬಿನ್ ಸೇವ್ಡ್. ಓಕೆ, ನೀವು ಈ ಕಂಪ್ಲೀಟ್ ಡೀಟೇಲ್ಸ್ ಇವ್ರ ಬಗ್ಗೆ ತಿಳ್ಕೊಳ್ಬೋದು. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇದೆ, ಸೆಬಿ ರಿಜಿಸ್ಟ್ರೇಷನ್ ನಂಬರ್. ಓಕೆ, ಇದೇ ಥರ ಸಿಮಿಲರ್ ಆಗಿ ಡಿಫ್ರೆಂಟ್ ಕಾರ್ಡ್ಸಲ್ಲಿ ಡಿಫ್ರೆಂಟ್ ರಿಸರ್ಚ್ ಟೀಮ್ ಮಾಡಿರೋಂತಹ ಸ್ಟ್ರಾಟಜೀಸ್ ಇದೆ. ನೀವು ಫಸ್ಟ್ ನಾನು ಬೇಸಿಕಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶಾಲ್ ತ್ರೆಹಾನ್ ಮಾಡಿರೋಂತಹ ಒಂದು ಸ್ಟ್ರಾಟಜೀಸ್ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಲೋಡ್ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದಿರುತ್ತೆ. ಇವ್ರದ್ದು ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು. ಈಸ್ ಬೇಸಿಕ್ಲಿ ಫ್ರಮ್ ದ ಟ್ರೇಡಿಂಗ್ ಡೊಮೈನ್ ಆ್ಯಂಡ್ ಈ ಹ್ಯಾಸ್ ಅ 14 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕಾರ್ಪೊರೇಟ್ ಆ್ಯಂಡ್ 10 years ಇನ್ ಫಿನಾನ್ಸ್ ಡೊಮೈನ್. ಅದೇ ರೀತಿ ಇವರು 10 ವರ್ಷಗಳು ಯುರೋಪಿಯನ್ ಮಾರ್ಕೆಟ್ ಇಕ್ವಿಟಿ ಬೇಸಿಸ್ ಮೇಲೆ ವರ್ಕ್ ಮಾಡಿದ್ದಾರೆ. ಸೊ ಇವ್ರಿಗೆ ಒಂದು ವೆಲ್ ವರ್ಸ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಇವ್ರು ಮಾಡಿರೋಂತಹ ಸ್ಟ್ರಾಟಜೀಸ್ಗಳು ನೀವು ನೋಡ್ಬೋದಿರುತ್ತೆ. ಸೆನ್ಸೆಕ್ಸ್ 10, ನಿಫ್ಟಿ ಎಕ್ಸ್ಪೈರಿ, ಸೆನ್ಸೆಕ್ಸ್ 1 ಆ್ಯಂಡ್ 0 DTE, ಮೆಲ್ಟಿಂಗ್ ಪ್ರೀಮಿಯಮ್ ಆ್ಯಂಡ್ ಸೆನ್ಸೆಕ್ಸ್ 10. ಇದು ಡಿಫ್ರೆಂಟ್ ಸ್ಟ್ರಾಟಜೀಸ್ಗಳಾಗಿದೆ. ಈ ಸ್ಟ್ರಾಟಜೀಸ್ ಮೇಲೆ ನೀವು ನೇಮ್ ನೋಡ್ಬೋದು, ಇವರು ಯಾರು ಡೆವಲಪ್ ಮಾಡಿದ್ದಾರೆ, ಅದಾದಮೇಲೆ ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿಗೆ ಎಷ್ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ, ದ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ ಅಂತ ನೀವು ನೋಡ್ಬೋದಿರುತ್ತೆ. ಇದು ಬೇಸಿಕಲಿ ಬಂದು ಇಂಟ್ರಾಡೇ ಸೆನ್ಸೆಕ್ಸ್ ಸೆಲ್ಲಿಂಗ್ ಸ್ಟ್ರಾಟಜೀಸ್. ಓಕೆ, ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ನೀವು ಸೇವ್ ಮಾಡೋಗಿದ್ರೆ ಇಲ್ಲಿ ಒಂದು ಕಾರ್ಡ್ ಇದೆ, ಸೇವ್ ಆಪ್ಷನ್ ನೀವು ಮಾಡ್ಬೋದಿರುತ್ತೆ. ಇವಾಗ ನಾನು ಇದು ನೋಡಬೇಕಂದ್ರೆ ವ್ಯೂ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಓವರಾಲ್ M2M ಮತ್ತು ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಓವರ್ ದ ಪೀರಿಯಡ್ ಆಫ್ 12 months, ಅಂದರೆ 1 year ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಹೇಗೆ ಪರ್ಫಾರ್ಮ್ ಮಾಡಿದೆ. ನೆಕ್ಸ್ಟ್ MDD ದ ಮ್ಯಾಕ್ಸ್ ಡ್ರಾಡೌನ್, ಒಂದು ಪೀಕ್ ಸ್ಟೇಜಿಂದ ಒಂದು ಬಾಟಮಿಗೆ ಎಷ್ಟು ಪರ್ಸೆಂಟೇಜ್ ಇದು ಡ್ರಾಡೌನ್ ಆಗಿದೆ ಅದು ನೀವು ನೋಡ್ಬೋದಿರುತ್ತೆ. ನೆಕ್ಸ್ಟ್ ಟೋಟಲ್ ವಿನ್ನಿಂಗ್ ಪರ್ಸೆಂಟೇಜ್, ಇದು ಟೋಟಲ್ 61% ಗುಡ್ ವಿನ್ನಿಂಗ್ ರೇಟ್ ಇಟ್ ಹ್ಯಾಸ್. ಓಕೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನೂ ನೋಡ್ಬೋದಿರುತ್ತೆ. ಇದು ಲೋಡ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ಸೆನ್ಸೆಕ್ಸ್ 10 ಸ್ಟ್ರಾಟಜಿ ಡೆವಲಪ್ ಮಾಡಿರೋಂತಹದ್ದನ್ನು ಯಾವತ್ತೂ ನೀವು ಅಪ್ಲೈ ಮಾಡ್ಬೋದಿರುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ನೀವು ಇರ್ಬೋದು, ಮಂಡೇ ಟು ಫ್ರೈಡೇ ಮಾರ್ಕೆಟ್ ಓಪನ್ ಇರೋದ್ರಲ್ಲಿ ನೀವು ಒಂದು ಡಿಫ್ರೆಂಟ್ ಸ್ಟ್ರಾಟಜೀಸ್ ನೋಡ್ಬೋದು. ಲೈಕ್ ಬ್ಲ್ಯಾಕ್ ಫ್ರೈಡೇ ಅಂತ ಕರಿತೀವಿ, ಎಕ್ಸ್ಪೈರಿ ಟ್ರೇಡ್ಸ್ ಅಂತ ಕರಿತೀವಿ, 0 DTE ಅಂತ ಕರಿತೀವಿ. ಅದಕ್ಕೆ ಇವ್ರೇನು ಮಾಡಿದ್ದಾರೆ, ಈ ಆ್ಯಕ್ಟಿವೇಶನ್ ಬಂದು ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಇದು ಏನಿದೆ ಕಂಪ್ಲೀಟ್ ಮಾರ್ಕೆಟ್ ಮಂಡೇ ಟು ಫ್ರೈಡೇ ನೀವು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಡಿಪ್ಲೈ ಮಾಡ್ಬೋದಿರುತ್ತೆ. ಓಕೆ, ನಾನು ಮುಂಚೆ ಹೇಳಿದಂಗೆ ಇದು ಇಂಟ್ರಾಡೇ ಸೆನ್ಸೆಕ್ಸ್ ಸೆಲ್. ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಹೇಗಿದೆ. ಇದ್ರದ್ದೊಂದು ನೀವು ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ನೋಡೋಗಿದ್ರೆ ಹಿಸ್ಟೋರಿಕಲ್ ಪರ್ಫಾರ್ಮೆನ್ಸ್ ಹೇಗೆ ಮಾಡಿದೆ ಈ ಸ್ಟ್ರಾಟಜೀಸ್ ಲಾಸ್ಟ್ 12 monthsಲ್ಲಿ ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡ್ಬೋದು. ನೀವು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದರೆ ಬ್ಯಾಕ್ ಟೆಸ್ಟ್, ಇಲ್ಲಿ ನಿಮಗೆ ಕಂಪ್ಲೀಟ್ 1 yearದು ಬ್ಯಾಕ್ ಟೆಸ್ಟ್ ರಿಪೋರ್ಟ್ ನೀವು ನೋಡ್ಬೋದಿರುತ್ತೆ. ಇಲ್ಲಿ ನೀವು ನೋಡಿದಾಗೆ ಇದರಲ್ಲಿ ನೀವು ಪರ್ಟಿಕ್ಯುಲರ್ ಪಾಯಿಂಟ್ಸ್ನ ನೀವು ಇನ್ನೂ ಆ್ಯಡ್ ಮಾಡ್ಬೋದು. ಇನ್ನೂ ಡೀಪ್ ಡೈವ್ ಮಾಡಿ ನೀವು ಕ್ಲಿಯರಾಗಿ ನೋಡಬೇಕಂದ್ರೆ ಜಸ್ಟ್ ಇಲ್ಲಿ ಆ್ಯಡ್ ಮಾಡಿ ಟ್ಯಾಕ್ಸಸ್ ಆ್ಯಂಡ್ ಚಾರ್ಜಸ್, ಈ
ಟ್ರೇಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರೋಂತಹ ಟ್ಯಾಕ್ಸಸ್ ಆ್ಯಂಡ್ ಚಾರ್ಜಸ್, ನ್ಯೂ ಬ್ರೋಕರೇಜ್ ಡಿಪೆಂಡ್ಸ್ ಆನ್ ಬ್ರೋಕರ್ಸ್. ಬೇರೆ ಬೇರೆ ಬ್ರೋಕರ್ಸ್ ಬೇರೆ ಬೇರೆ ರೀತಿಯಾದ ಚಾರ್ಜಸ್ ಇದೆ. ಲೆಟ್ಸ್ ಕನ್ಸಿಡರ್ 5 rupees per order. Then click on OK. Here you can see that the 1 year ಅಲ್ಲಿ ಇದು ಟೋಟಲ್ ಬ್ರೋಕರೇಜ್ ಚಾರ್ಜಸ್ 16,956 ಆಯಿತು. ಇದು ಕಂಪ್ಲೀಟಾಗಿ ಡಿಡಕ್ಟ್ ಆಗುತ್ತೆ ನಿಮ್ಮದು ಓವರ್ ಆಲ್ P&L ಅಲ್ಲಿ. ವೇರಿಯೇಷನ್ ನೋಡ್ಬೋದಿರುತ್ತೆ. ಮತ್ತು ಟ್ರೇಡಿಂಗ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಸ್ಲಿಪೇಜ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಆರ್ಡರ್ ಟು ಪ್ರಿಸೈಸ್ ಟ್ರೇಡಿಂಗಲ್ಲಿ ಮೈನ್ಯೂಟ್ ಚೇಂಜಸ್ ಟಾಲರೆನ್ಸಲ್ಲಿ ನೀವು ಚೇಂಜಸ್ ಮಾಡ್ಬೋದಿರುತ್ತೆ. ಇದು ಸ್ಲಿಪ್ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ನೀವು 0.5% ನೀವು ಒಂದು ಸ್ಲಿಪ್ಪೇಜ್ ಕ್ಯಾಲ್ಕುಲೇಟ್ ಮಾಡಿದರೆ ಇದರಲ್ಲಿ ನೀವು ನೋಡ್ಬೋದು ಓವರ್ ಆಲ್ P&L 1,63,528 rupees. ಅದಾದಮೇಲೆ ಮ್ಯಾಕ್ಸ್ ಡ್ರಾಡೌನ್ ಫ್ರಮ್ ಇಟ್ಸ್ ಪೀಕ್ ಸ್ಟೇಜಿಂದ ಬಾಟಮ್ ಸ್ಟೇಜಿಗೆ ಎಷ್ಟು ಡ್ರಾಡೌನ್ ಆಗಿದೆ ಅಂತ ಅನ್ನೋದಕ್ಕೆ 11,888 ಡ್ರಾಪ್ ಡೌನ್. ಓಕೆ, ಮ್ಯಾಕ್ಸ್ ಡ್ರಾಡೌನ್. ಓಕೆ, ವಿನ್ನಿಂಗ್ ಪರ್ಸೆಂಟೇಜ್ 53% ಇದೆ ಆ್ಯಂಡ್ ಲೂಸಿಂಗ್ ಪರ್ಸೆಂಟೇಜ್ 46.9% ಇದೆ. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ 1 ಇಯರಲ್ಲಿ ಮಾಡಿರೋಂತಹ ಟ್ರೇಡ್ಸ್ 245. ಅದರಲ್ಲಿ ಎಷ್ಟು ವಿನ್ನಿಂಗ್ ರೇಷಿಯೋ ಇದೆ, ಎಷ್ಟು ಎಕ್ಸ್ಪೆಕ್ಟೆನ್ಸಿ ರೇಷಿಯೋ ಇದೆ, ಓವರ್ ಆಲ್ P&L ಏನು, ಈ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ವಿದಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲೇ ನೋಡ್ಬೋದಿರುತ್ತೆ. ಓಕೆ, ಈ ಸ್ಟ್ರಾಟಜೀಸಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಮಾಡಿರೋಂತಹ ದಿನ 8,756 ರೂಪಾಯಿ ಆಗಿದೆ. ಅದೇ ಥರ ಒಂದು ನೆಗೆಟಿವ್ ಡೇಸ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಡೇಸ್. ಸೊ ಮ್ಯಾಕ್ಸ್ ಲಾಸ್ ಬಂದು 5,189 rupees ಇದೆ. ಈ ಓವರ್ ಆಲ್ ಒಂದು ಇಯರ್ ಪೀರಿಯಡಲ್ಲಿ ಇದ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದರೆ ಒಂದು ಇಕ್ವಿಟಿ ಕರ್ವ್ ಅಂತ ಹೇಳ್ತೀವಿ. ಇದು ಹಿಸ್ಟಾರಿಕಲಿ ಹೇಗೆ ಪರ್ಫಾರ್ಮ್ ಆಗಿದೆ ಒಂದು ಸ್ಟ್ರಾಟಜಿನ ನೋಡೋದಕ್ಕೆ, ಮೆಷರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು May 8, 2024 ಇಲ್ಲಿ ತನಕ ನೀವು ನೋಡಿದರೆ ಇದು ಒಂದು ಅಪ್ ಟ್ರೆಂಡಿಂಗ್ ಕರ್ವಲ್ಲಿದೆ, ಇಂಡಿಕೇಟ್ ಮಾಡುತ್ತೆ. ಇದು ಪಾಸಿಟಿವ್ಲಿ ಪರ್ಫಾರ್ಮ್ಡ್ ಇನ್ ಓವರ್ ದ ಲಾಸ್ಟ್ 1 year. ಅದೇ ಥರ ನೀವು ಡ್ರಾಡೌನ್ ನೋಡ್ಬೋದು. ಈ ಡ್ರಾಡೌನ್ ನಿಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂತ ಮಾಡ್ಬೋದು ಅಂತ ಅಂದರೆ ಇದು ಹೈಯೆಸ್ಟ್ ಮ್ಯಾಕ್ಸ್ ಸ್ಟೇಜಿಂದ ಪೀಕ್ ಸ್ಟೇಜಿಂದ ಬಾಟಮ್ ಸ್ಟೇಜಿಗೆ ಮೂವ್ ಆದಾಗೆ ಎಷ್ಟು ಕರೆಕ್ಷನ್ ಆಗಿದೆ ಅಂತೇಳಿ ನೀವು ನೋಡ್ಬೋದಿರುತ್ತೆ. ಓಕೆ, ಇವಾಗ ನಾನು P&L ತೋರಿಸಿದೆ, ಇದು ತೋರಿಸಿದೆ. ಅದಾದಮೇಲೆ ನೀವು ನೋಡ್ಬೋದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ 2024 ಆ್ಯಂಡ್ 2025 ಆನ್ ಅ ಇಯರ್ಲಿ ಬೇಸಿಸ್. ಲಾಸ್ಟ್ ಇಯರ್ ಇದು ಬಂದು 1,14,174 rupees ಮಾಡಿದೆ. ಅದೇ ಥರ ಈ ಪರ್ಟಿಕ್ಯುಲರ್ ಇಯರಲ್ಲಿ 49,354 rupees ಮಾಡಿದೆ. ನಾವು ಇನ್ನೂ ಡೀಪ್ ಡೈವ್ ಮಾಡ್ತೀನಿ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಯಾವ ಮಂತಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ, ಯಾವ ಮಂತಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತ ನೀವು ನೋಡೋದಿದ್ರೆ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡ್ಬೋದಿರುತ್ತೆ. ಇಲ್ಲಿ ನೀವು ನೋಡಿ ಇಯರ್ ಆನ್ ಇಯರ್ ನೀವು ಡೀಟೇಲ್ಸ್ ನೋಡಿದರೆ ಲಾಸ್ಟ್ ಮೇಯಿಂದ ಇದು ಕನ್ಸಿಡರ್ ಆಗಿದೆ. ಲಾಸ್ಟ್ ಇಯರ್ ಇದು ಔಟ್ ಪರ್ಫಾರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಮಂತ್ ಆನ್ ಮಂತ್ ಬೇಸಿಸ್ ಮೇಲೆ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಅದೇ ಥರ ನಾವು ಈ ಇಯರಲ್ಲಿ ನೋಡಿದರೆ ಯಾವುದೇ ಸ್ಟ್ರಾಟಜೀಸ್ ಆಗಲಿ ಮಾರ್ಕೆಟ್ ಸೈಕ್ಲಿಕಲ್ ಆಗಿರೋದ್ರಿಂದ ಸ್ಟ್ರಾಟಜೀಸ್ ಕೆಲವೊಂದಿಷ್ಟು ಮಂತಲ್ಲಿ ಔಟ್ ಪರ್ಫಾರ್ಮ್ ಮಾಡಿರ್ಬೋದು, ಕೆಲವೊಂದಿಷ್ಟು ಮಂತಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿರ್ಬೋದು. 2025 ನೀವು ಡೀಟೇಲ್ಸ್ ನೋಡಿದರೆ ಜಾನ್, ಫೆಬ್ ಟು ಮೇ ತನಕ ನೀವು ನೋಡಿದರೆ ಜಾನ್ವರಿಯಲ್ಲಿ 9,361 ಮಾಡಿದೆ. ನೀವು ಡೀಟೇಲ್ಸ್ ನೋಡಿದರೆ ಫೆಬ್ರವರಿಯಲ್ಲಿ ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಔಟ್ ಪರ್ಫಾರ್ಮ್ ಮಾಡಿದೆ 25,802 rupees. ಆ್ಯಂಡ್ ಲೀಸ್ಟ್ ದ ಮೇ ಮಂತಲ್ಲಿ ಇದು ಡ್ರಾಡೌನ್ ನೋಡ್ತಿರೋದು 5,946 ರೂಪಾಯಿ. ಇದೇ ಥರ ನೀವು ಕಂಪ್ಲೀಟ್ ಸ್ಟ್ರಾಟಜೀಸ್ನ ನೋಡ್ಬೋದಿರುತ್ತೆ. ನೆಕ್ಸ್ಟ್ ಇದರದೇ ಸ್ಟ್ರಾಟಜೀಸಲ್ಲಿ ನಿಮಗೆ ಬರ್ಬೋದಾದಂತಹ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇದ್ರ ನೀವು ನೋಡ್ಬೋದು. ಏನಿದೆ RA ಹೇಗಿದೆ, RA ಹೇಗೆ ಡೆವಲಪ್ ಆಗಿದೆ ಕಂಪ್ಲೀಟಾಗಿ ನೋಡ್ಬೋದು. ನೀವು ಇನ್ನು ಬ್ಯಾಕ್ ಟೆಸ್ಟ್ನ ಬಂದು ನೀವು 1 yearಯಿಂದ ಟಿಲ್ ಮ್ಯಾಕ್ಸ್ ತನಕ ನೀವು ನೋಡ್ಬೋದಿರುತ್ತೆ. ಒನ್ಸ್ ನೀವು ಬ್ಯಾಕ್ ಟೆಸ್ಟ್ ಅಲ್ಲಿ ಅಶ್ಯೂರೆನ್ಸ್ ತೊಗೊಂಡು ಕೂಡಲೇ ಓಕೆ ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮಂತ್ ಆನ್ ಮಂತ್ ಬೇಸಿಸ್ ಮೇಲೆ ಇದ್ರದ್ದು ಚೆನ್ನಾಗಿದೆ, ಅದೇ ಥರ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ನಾ ಏನು ಮಾಡ್ಬೋದಿರುತ್ತೆ, ಫಾರ್ವರ್ಡ್ ಟೆಸ್ಟ್ ಅಂದ್ರೇನು, ಪೇಪರ್ ಟ್ರೇಡ್ ಮಾಡ್ಬೋದಿರುತ್ತೆ. ವರ್ಚುವಲ್ ಅಮೌಂಟಲ್ಲಿ ನೀವು ಇದನ್ನು ಪೇಪರ್ ಟ್ರೇಡ್ ಮಾಡ್ಬೋದು. ಈ ಪೇಪರ್ ಟ್ರೇಡ್ ಮಾಡೋದ್ರಲ್ಲಿ ನಾನು ಎನೇಬಲ್ ಆಗಿರೋಂತಹ ಸ್ಟ್ರಾಟಜೀಸ್ ಇದು ಡಿಫ್ರೆಂಟ್ ಆಗಿದೆ. ಸೊ ನಿನ್ನ ಮೈ ಸ್ಟ್ರಾಟಜೀಸಲ್ಲಿ ಜಸ್ಟ್ RA ಆಲ್ಗೋಸ್ ಅಂತ ಕ್ಲಿಕ್ ಮಾಡಿದರೆ ಇದಿಷ್ಟು ಸ್ಟ್ರಾಟಜೀಸ್ನ ನೀವು ನೋಡ್ಬೋದಿರುತ್ತೆ. ನಾನು ಇವಾಗ ನೋಡ್ತಾ ಇರೋದೇನು ಟ್ರೇಡ್ ಮಿಲನ್ ಸೆನ್ಸೆಕ್ಸ್ ಬೈಯಿಂಗ್ ಟು ಸ್ಟ್ರಾಟಜಿ, ಅದರಿಂದ ಹಿಡಿದು ಸೆನ್ಸೆಕ್ಸ್ 10 ನಾವು ಲಾಸ್ಟ್ ಟೈಮಲ್ಲಿ ನಾನು ನೋಡಿರೋದು ಯಾವುದು ಸೆನ್ಸೆಕ್ಸ್ 10 ಅನ್ನೋದ್ರ ಮೇಲೆ ನೀವು ನೋಡ್ಬೋದಿರುತ್ತೆ ಡೆಪ್ಲಾಯ್ಡ್ ಯಾವ ಪರ್ಟಿಕ್ಯುಲರ್ ಡೇಸಲ್ಲಿ ಮಾಡ್ಬೋದು ಇದು ಸ್ಟ್ರಾಟಜಿನ ಡೆಪ್ಲಾಯ್ಮೆಂಟ್. ಓಕೆ, ಜಸ್ಟ್ 2 ಆಪ್ಷನ್ಸ್ ಇದೆ. ಒಂದು ಬಂದು ಕ್ವಾಂಟಿಟಿ ಮಲ್ಟಿಪ್ಲೈಯರ್, ಬೈ ಡಿಫಾಲ್ಟಾಗಿ 1 ಅಂತ ಸೆಲೆಕ್ಟ್ ಆಗಿರುತ್ತೆ. ಡಿಪೆಂಡ್ಸ್ ಆನ್ ನಿಮ್ಮದು ಕ್ಯಾಪಿಟಲ್ ಮತ್ತು ಪೊಸಿಷನ್ ಸೈಜಿಂಗ್ ಮೇಲೆ ಈ ಕ್ವಾಂಟಿಟಿ ಮಲ್ಟಿಪ್ಲೈಯರ್ನ ಚೇಂಜ್ ಮಾಡ್ಬೋದಿರುತ್ತೆ. ಓಕೆ, ಲೆಟ್ಸ್ ಸೇ ನಾನು 10 ಅಂತೇಳಿ ಮಾಡ್ತಾ ಇದ್ದೀನಿ, ಹೈಯೆಸ್ಟ್ ಇರೋರು. ಫಾರ್ ಬಿಗಿನರ್ಸ್ 1 ಬೈ ಡಿಫಾಲ್ಟ್ ಆಗಿರುತ್ತೆ, ಜಸ್ಟ್ ಸೇವ್ ಅಂತ ಕೊಡಿ. ಅದಾದಮೇಲೆ ಆ್ಯಕ್ಟಿವೇಷನ್
ಯಾವುದೇ ಸ್ಟ್ರಾಟಜೀಸ್ ಫಾರ್ವರ್ಡ್ ಟೆಸ್ಟ್ ಆಗಲಿ ಲೈವ್ ಟ್ರೇಡ್ ಆಗಲಿ, ನೀವು ಆ್ಯಕ್ಟಿವೇಶನ್ ಟೈಮ್ ಬಂದು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ, ಅದು 8:15ರಿಂದ 9:15 ಮಾಡೋದು ಸೂಕ್ತ. ಯಾಕೆಂದರೆ ಒಂದು ಸ್ಟ್ರಾಟಜಿಯಿಂದ ಲಾಜಿಕ್ ನಿಮಗೆ ಗೊತ್ತಿರೋಲ್ಲ. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಲಾಜಿಕ್ ಹೇಗಿದೆ, ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಆ್ಯಕ್ಟಿವೇಟ್ ಮಾಡಿದರೆ ಆ ಲಾಜಿಕ್ ವೈಸ್ ಇದು ಆ್ಯಕ್ಟಿವೇಶನ್ ಆಗುತ್ತೆ. ಅದೇ ಥರ ನಿಮಗೆ ಇಲ್ಲೊಂದು ಪಾಪಪ್ ನೋಡ್ತಿದ್ದೀರಾ, ದ ಐಡಿಯಲ್ ಟೈಮ್ ಟು ಆ್ಯಕ್ಟಿವೇಟ್ ದ ಸ್ಟ್ರಾಟಜೀಸ್ 8:15 to 9:15. ಸೊ ಪ್ರೊಸೀಡ್ ಎನಿವೆ ಅಂತ ಕೊಟ್ಟರೆ ನೀವು ಈ ಸ್ಟ್ರಾಟಜೀಸ್ನ ಫಾರ್ವರ್ಡ್ ಟೆಸ್ಟ್ ಮಾಡ್ಬೋದಿರುತ್ತೆ. ಡೇ ಟು ಡೇ ಬೇಸಿಸ್ ಮೇಲೆ ಇದು ಹೇಗೆ ಪರ್ಫಾರ್ಮ್ ಆಗಿದೆ, ಯಾವಾಗ ಎಂಟ್ರಿ ತೊಗೊಂಡಿದೆ, ಯಾವಾಗ ಎಕ್ಸಿಟ್ ಆಗಿದೆ, ಇದರ ಪ್ರಾಫಿಟ್ ಆರ್ ಲಾಸ್ ಕಂಪ್ಲೀಟಾಗಿ ನೀವು ಇದನ್ನು ನೋಡ್ಬೋದಿದೆ. ಇನ್ನು ಸಿಮಿಲರ್ ವೇ ನೀವು ಲೈವ್ ಟ್ರೇಡಲ್ಲೂ ಕೂಡ ಮಾಡ್ಬೋದಿರುತ್ತೆ. ಅದು ಹೇಗಂತೇಳಿ ನಾನು ತೋರಿಸ್ತೀನಿ. ಈ ಬ್ರೋಕರ್ ಸೆಟಪ್ ಮೇಲೆ ನೀವು ಕ್ಲಿಕ್ ಮಾಡಿದರೆ, ನಾನು ಇದಿಷ್ಟು ಬ್ರೋಕರ್ಸ್ನ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಗೋ ಟೆಸ್ಟ್, ಏಂಜಲ್ 1 ಆಲ್ಗೋ ಟೆಸ್ಟ್, ದೆನ್ ಫಸ್ಟ್ ಸ್ಟಾಕ್, ಇದೇ ಥರ ನೀವು 40 ಬ್ರೋಕರ್ಸ್ಗಳು, ಪ್ರಮುಖವಾದ 40 ಬ್ರೋಕರ್ಸ್ಗಳ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದಿರುತ್ತೆ. ಆಲ್ಗೋ ಟೆಸ್ಟ್ ಟ್ರೇಡ್ ಜಿನಿ ಅನ್ನೋದರಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಟ್ರೇಡ್ ಜಿನಿ ಲಾಗಿನ್ ಆಯಿತು. ಈ ಸ್ಟ್ರಾಟಜೀಸ್ನ ರಿಯಲ್ ಟೈಮಲ್ಲಿ ನಾನು ಟ್ರೇಡ್ ಮಾಡಬೇಕಂತಿದ್ದೀನಿ ಅಂತ ಅಂದರೆ ಜಸ್ಟ್ RA ಆಲ್ಗೋಸ್ ಮೇಲೆ ಕ್ಲಿಕ್ ಮಾಡಿ, ವಿಶಾಲ್ ತ್ರೆಹಾನ್ ಅಂತೇಳಿ ಕ್ಲಿಕ್ ಮಾಡಿ, ಅದಾದಮೇಲೆ ಸೆನ್ಸೆಕ್ಸ್ 10 ಬ್ಯಾಕ್ ಟೆಸ್ಟ್ ಮತ್ತು ಫಾರ್ವರ್ಡ್ ಟೆಸ್ಟ್ ಕಾನ್ಫಿಡೆಂಟ್ ಆದಮೇಲೆ ಇದು ಆಶ್ಯೂರೆನ್ಸ್ ಇದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದಮೇಲೆ ನೀವಿಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಬೋದು ಲೈವ್ ಡಿಪ್ಲಾಯ್ಮೆಂಟ್. ಸಿಮಿಲರ್ ಪ್ರೊಸೀಜರಲ್ಲೇ ಇರುತ್ತೆ. ಜಸ್ಟ್ ಆಲ್ಗೋ ಟ್ರೇಡ್ ಅಂತ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಸರ್ಚ್ ಮಾಡಿ ಮೈ ಸ್ಟ್ರಾಟಜೀಸಲ್ಲೇ RA ಆಲ್ಗೋಸಿಗೆ ಹೋಗಿ ಸೆನ್ಸೆಕ್ಸ್ 10 ಸಿಮಿಲರಾಗಿ ಏನೇನು ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದ್ದೀನೋ ಫಾರ್ವರ್ಡ್ ಟೆಸ್ಟಲ್ಲಿ, ಅದೇ ಥರನೇ ಲೈವ್ ಟ್ರೇಡಲ್ಲೂ ಆಗುತ್ತೆ. ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಟೋಟಲ್ 5 ಡೇಸಲ್ಲಿ ನೀವು ಈ ಸ್ಟ್ರಾಟಜೀಸ್ನ ಆ್ಯಕ್ಟಿವೇಟ್ ಮಾಡ್ಬೋದಿರುತ್ತೆ. ನಿಮ್ಮದು ಹೈಯೆಸ್ಟ್ ಕ್ಯಾಪಿಟಲಲ್ಲಿ ಬೈ ಡಿಫಾಲ್ಟ್ ಆಗಿ ಕ್ವಾಂಟಿಟಿ ಮಲ್ಟಿಪ್ಲೇಯರಲ್ಲಿ 1 ಆಪ್ಷನ್ ಇದೆ. ನೀವು ಇನ್ ಕೇಸ್ ಜಾಸ್ತಿ ಮಾಡೋದಿದ್ರೆ ಮಾಡ್ಬೋದು. ಅದೇ ಥರ ಆ್ಯಕ್ಟಿವೇಟ್ ಸಿಂಬಲ್ ಇದೆ. ಆ್ಯಕ್ಟಿವೇಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಈ ಆ್ಯಕ್ಟಿವೇಟ್, ನಾವು ಒಂದು ಸಜೆಷನ್ ಏನು ಮಾಡೋದಂದರೆ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ 8:15ರಿಂದ 9:15 ಈ ಸ್ಟ್ರಾಟಜೀಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಎದಕ್ಕಂದರೆ ಲಾಜಿಕ್ ಡಿಫರ್ ಆಗುತ್ತೆ. ಇದು ಕಂಪ್ಲೀಟ್ RA ಆಲ್ಗೋ ಅಂದರೆ. ಇದರಿಂದ ನಿಮ್ಗೇನು ಗೊತ್ತಾಗ್ತಾ ಇದೆ, RA ಅಂದ್ರೇನು, RA ಆಲ್ಗೋ ಅಂದ್ರೇನು, ಅದನ್ನು ಬ್ಯಾಕ್ ಟೆಸ್ಟ್ ಹೇಗೆ ಮಾಡ್ಬೋದಿರುತ್ತೆ, ಫಾರ್ವರ್ಡ್ ಟೆಸ್ಟ್ ಹೇಗೆ ಮಾಡ್ಬೋದಿರುತ್ತೆ. ಅದಾದಮೇಲೆ ರಿಯಲ್ ಟೈಮಲ್ಲಿ ನೀವು ಒನ್ಸ್ ಕಾನ್ಫಿಡೆನ್ಸ್ ಬಂದ ಮೇಲೆ, ವರ್ಚುವಲ್ ಅಮೌಂಟ್ ಮಾಡಿರೋ ಟ್ರೇಡ್ನ ಕಾನ್ಫಿಡೆನ್ಸ್ ಬಂದ ಮೇಲೆ ರಿಯಲ್ ಟೈಮ್ ಅಮೌಂಟಲ್ಲಿ ನೀವು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಡೆಪ್ಲಾಯ್ ಮಾಡ್ಬೋದಿರುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರೋಂಥ ಟೈಮ್ ಎಷ್ಟು, ಓನ್ಲಿ 3 ಕ್ಲಿಕ್ಸ್. ನೀವು ಇಲ್ಲಿ ಕ್ಲಿಕ್ ಮಾಡ್ತೀರಾ, ಬ್ರೋಕರ್ ಸೆಟಪ್ ಮಾಡ್ತೀರಾ, RA ಆಲ್ಗೋಸ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮ್ಮ ಸ್ಟ್ರಾಟಜೀಸಲ್ಲಿ ಬಂದಿರೋದನ್ನು ಆ್ಯಕ್ಟಿವೇಟ್ ಮಾಡ್ತೀರಾ. ಟೋಟಲ್ 3 to 4 ಸ್ಟೆಪ್ಸಲ್ಲೇ ಕಂಪ್ಲೀಟ್ ಪ್ರೋಸೆಸ್ನ ಆಟೋಮೇಟ್ ಮಾಡ್ಬೋದಿರುತ್ತೆ. ಇದು ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫೀಚರ್ ಆಗಿದೆ. ನೆಕ್ಸ್ಟ್ ಏನು, ವರ್ಕಿಂಗ್ ಎಂಪ್ಲಾಯೀಸಿಗೆ ಇದು ಟೈಮ್ ಸೇವರ್ ಅನ್ಬೋದು. ಓಕೆ, ನೀವು ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ಸೊ ನಿಮ್ದು ಇದು ಟೈಮ್ ಸೇವ್ ಆಗುತ್ತೆ. ಅದೇ ಥರ ನಾನು ಎಮೋಷ್ನಲಿ ಕಂಟ್ರೋಲ್ ಆಗಿಲ್ಲ, ಮಾರ್ಕೆಟಲ್ಲಿ ರೂತ್ಲೆಸ್ ಆಗಿ ರೂಲ್ಸ್ನ ಫಾಲೋ ಆಗಬೇಕಿರುತ್ತೆ. ಆದರೆ ನಾವು ಎಮೋಷ್ನಲಿ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಲಾಸಸ್ ಫೇಸ್ ಮಾಡ್ತಾ ಇರ್ತೀವಿ. ಸೊ ಆ ರೀಸನ್ಸಿಂದ ಇದು ಡೆವಲಪ್ ಮಾಡಿರೋಂಥ ಸ್ಟ್ರಾಟಜೀಸ್ನ ನೀವು ಆಟೋಮೇಟ್ ಮಾಡ್ಬೋದಿರುತ್ತೆ. ಇದೇ ಥರ ಕೆಲವೊಂದಿಷ್ಟು ಅನುಕೂಲಗಳಿದೆ. ಆದರೆ ನಿಮ್ಗೆ ಇದರಲ್ಲಿ ಕಾನ್ಸ್ ಅಂದರೆ ನೆಗೆಟಿವ್ಸ್ ಏನು ನಿಮ್ಗೆ ಗೊತ್ತಾಗ್ತಿದೆ ಅಂದರೆ, ನೀವಾಗೇ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜೀಸ್ನ ಡೆವಲಪ್ ಮಾಡೋವಂಥದ್ದು ಕಲಿಯುವಂಥದ್ದು. ಇದು ನೀವು ಆಲ್ರೆಡಿ ಬಿಗಿನರ್ಸ್ ಇದ್ದೀರಾ, ಡೈರೆಕ್ಟಾಗಿ ತೊಗೋಬೋದಿರುತ್ತೆ. ಅದೇ ಥರ ನೀವು ಒನ್ಸ್ ಯಾವುದೇ ಟೂಲ್ಸ್ನ ಫೆಮಿಲಿಯರ್ ಆಗಿ ಓನ್ ಸ್ಟ್ರಾಟಜೀಸ್ನ ಬಿಲ್ಡ್ ಆ್ಯಂಡ್ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡಿ, ಅದ್ರ ಮೇಲೆ ಬ್ಯಾಕ್ ಟೆಸ್ಟ್ ಮಾಡಿ, ಅದಾದಮೇಲೆ ಲೈವ್ ಡಿಪ್ಲಾಯ್ಮೆಂಟ್ ಮಾಡಿ. ಅದು ಕೂಡ ಒಂದು ಸೂಕ್ತವಾದ್ದು. ಸೊ ನೀವು ಫೆಮಿಲಿಯರ್ ಆಗ್ತೀರಾ, ಅದ್ರ ಮೇಲೆ ಕಾನ್ಫಿಡೆನ್ಸ್, ಕನ್ವಿಕ್ಷನ್ ಎರಡೂ ಬಿಲ್ಡ್ ಆಗುತ್ತೆ. ಓಕೆ ಸ್ನೇಹಿತರೆ, ಥ್ಯಾಂಕ್ಸ್. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ ಇಷ್ಟ ಆದಲ್ಲಿ ನೆಕ್ಸ್ಟ್ ನೀವು ಇದೇ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಏನೇ ಡೌಟ್ಸ್ ಇತ್ತಂದ್ರೂ ಕೂಡ ಟೆಲಿಗ್ರಾಮ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ಕ್ವೆರೀಸ್ನ ಹೇಳ್ಬೋದಿರುತ್ತೆ. ಅಲ್ಲಿ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ನಿಮಗೆ. ಥ್ಯಾಂಕ್ಸ್.